ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಪ್ಪ ಬಂದಿದ್ರು ಬಾಗ್ನ ಕೊಡೋದಕ್ಕೆ ಅಂತ. ಗೌರಿ ಹಬ್ಬಕ್ಕೆ ಗೊತ್ತೇ ಇದೆ ಅಲ್ವಾ, ಈ ಟೈಮ್ನಲ್ಲಿ ಮದುವೆ ಆಗಿ ಹೋಗಿರುವಂಥ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಾರೆ. ಅದಕ್ಕೋಸ್ಕರ ಬಂದಿದ್ರು. ಅವ್ರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದೆ. ಏನೆಲ್ಲ ಅಡುಗೆ ಮಾಡಿದ್ದೆ ಹಾಗೆಯೇ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇನ್ನು ಪಪ್ಪ ಏನೆಲ್ಲ ತೊಗೊಂಡು ಬಂದಿದ್ರು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ 2-3 ಥರ ರೆಸಿಪೀಸ್ಗಳನ್ನ ಶೇರ್ ಮಾಡಿದ್ದೀನಿ. ಮೋಸ್ಟ್ಲಿ 2 ಥರ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ಥರ ವೆಜಿಟೇಬಲ್ ಬಿರಿಯಾನಿ ರೆಸಿಪಿನ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅಂತ ಇಲ್ಲಿ ಸ್ವಲ್ಪ ಫ್ರೈಡ್ ಆನಿಯನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈರುಳ್ಳಿನ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ನೋಡಿದ್ರಿ ಅಲ್ವಾ, ಆ ಥರ ರೆಡಿ ಮಾಡ್ಕೋಬೇಕು. ಬಿರಿಯಾನಿಗೆ ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಪನ್ನೀರ್ನು ಕೂಡ ಕಟ್ ಮಾಡಿಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ಸ್ನೆಲ್ಲ ಮ್ಯಾರಿನೇಟ್ ಮಾಡುವಾಗ ನಾರ್ಮಲ್ ಪನ್ನೀರ್ ಇರುತ್ತಲ್ವ, ವೈಟ್ ಕಲರ್ದು ನಾರ್ಮಲ್ ರಾ ಪನ್ನೀರ್, ಅದನ್ನೇ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಕೆಲವು ಸರಿ ಮಾಡ್ತೀನಿ. ಹಾಗೆಯೇ ಈ ಥರ ಅಂದರೆ ಪನ್ನೀರ್ನೆಲ್ಲ ಫ್ರೈ ಮಾಡಿಕೊಂಡು ಕೂಡ ಹಾಕಿ ಮಾಡ್ತೀನಿ. ಇವತ್ತು ಪನ್ನೀರ್ನ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇರುವಂತಹ ಬಿರಿಯಾನಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಅಂದರೆ ಸ್ವಲ್ಪ ಪ್ರೋಸೆಸ್ ಏನಿದೆ ಬಿರಿಯಾನಿ ಮಾಡೋದು, ಅದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಯಿತಾ, ಜಾಸ್ತಿ ಟೈಮ್ ತೊಗೊಳುತ್ತೆ. ಆದರೆ ನೀವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಪನ್ನೀರ್ನೆಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಏನೂ ಹಾಕ್ಕೊಂಡಿಲ್ಲ, ಬರೀ ಪನ್ನೀರ್ ಮಾತ್ರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ನೆಲ್ಲ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ನಾರ್ಮಲಾಗಿ ಬೀನ್ಸ್ ಮತ್ತು ಕ್ಯಾರೆಟ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದೇ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಹೂಕೋಸು ಕೂಡ ಬೇಕು. ಅದನ್ನು ಕೂಡ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿಕೊಂಡು ಸೇರಿಸ್ಕೋತೀನಿ. ಹೂಕೋಸನ್ನು ಕಟ್ ಮಾಡಿದಾದಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಹಾಕಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾನು ಕೊನೆಯಲ್ಲಿ ಕ್ಲೀನ್ ಮಾಡ್ಕೋತೀನಿ. ಸೊ ಹಾಗಾಗಿ ಇವಾಗ ಕಟ್ ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಸ್ವಲ್ಪ ದೊಡ್ಡದಾಗಿಯೇ ಪನ್ನೀರ್ ಕ್ಯೂಬ್ಸ್ಗಳು ನೋಡಿದ್ರಿ ಅಲ್ವಾ, ಅದೇ ಥರ ಕಟ್ ಮಾಡ್ಕೋತಾ ಇರೋದು. ಬಿರಿಯಾನಿಗೆ ಸಣ್ಣದಾಗಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಅಂದರೆ ತೀರಾ ಫ್ರೈಡ್ ರೈಸಿಗೆ ಮಾಡ್ಕೋತೀವಲ್ವ, ಆ ಥರ ಅಲ್ಲ, ಮೀಡಿಯಮಾಗಿ ಕಟ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಈ ಥರ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಪನ್ನೀರ್ನು ಕೂಡ ಫ್ರೈ ಮಾಡ್ಕೊಂಡು ರೆಡಿಯಾಗಿದೆ. ಫ್ರೈಡ್ ಆನಿಯನ್ ಕೂಡ ರೆಡಿಯಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ, ಹಾಗೆ ಪುದೀನ ಸೊಪ್ಪು ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಫಾಸ್ಟಾಗಿ ಮಾಡ್ಕೋಬೋದು ಅಂತ. ಅಂದರೆ ನಾನು ಮೊದಲೇ ಹೇಳ್ದಾಗೆ ಈ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂದ್ರೂ 2 ಗಂಟೆನಾದ್ರೂ ಬೇಕಾಗುತ್ತೆ. ಅಂದರೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಮತ್ತು ಬಿರಿಯಾನಿ ರೈಸ್ನ ರೆಡಿ ಮಾಡಿಕೊಂಡು ಮೊದಲಿಗೆ ಅದಾದಮೇಲೆ ನಾವು ದಮ್ ಕಟ್ಟೋದಲ್ವ. ಸೊ ಹಾಗಾಗಿ ಟೈಮ್ ಜಾಸ್ತಿ ಬೇಕಾಗುತ್ತೆ. ಆದರೆ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಅಷ್ಟೇ. ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ ನಂತರ ಇಲ್ಲಿ ಟೊಮೆಟೊನು ಕೂಡ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹಸಿಮೆಣಸಿನ್ಕಾಯಿ ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡಿಟ್ಕೊಂಡು ಇನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಮೊಸರು ಕೂಡ ಬೇಕಾಗುತ್ತೆ, ಹಾಗೆ ಮಸಾಲೆ ಪದಾರ್ಥಗಳೆಲ್ಲ ಬೇಕಲ್ವ, ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ ನಂತರ ಇನ್ನು ಸ್ವಲ್ಪ ಒಗ್ಗರಣೆಗೆ, ಅಂದರೆ ನಾವು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆನಿಯನ್ ಬೇಕಲ್ವಾ, ಅದಕ್ಕೋಸ್ಕರ ಅಂತ ಆನಿಯನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಆನಿಯನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಹೊಸ ಟ್ರಿಕ್ಸ್ನ ಕಂಡುಹಿಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸಣ್ಣದಾಗಿ ಮಾಡ್ಕೋಬೋದು. ಅಂದರೆ ತೀರಾ ಚಿಕ್ಕದಾಗಿ ಸಣ್ಣದಾಗಿ ಉದ್ದದಾಗಿ ಮಾಡ್ಕೋಬೋದು ಅಂತ. ಈ ಥರ ಈರುಳ್ಳಿ ಸಿಪ್ಪೆನ ತೆಗೆದಿದ ಮೇಲೆ ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ಚಿಪ್ಸ್ನ ಮಾಡ್ಕೋತೀವಲ್ವ ನಾವು, ಆ ಥರ ಮೋಲ್ಡ್ ಇರುತ್ತಲ್ವ, ಅದರಿಂದ ಈ ಥರ ತುರಿಯೋದಷ್ಟೇ. ಎಷ್ಟು ಸಣ್ಣದಾಗಿ ಉದ್ದದಾಗಿ ಕಟ್ಟಾಗಿರುತ್ತೆ ಅಂದರೆ ನೀವು ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ. ಜಸ್ಟ್ 1 ನಿಮಿಷದಲ್ಲಿ ಕಟ್ಟಾಗಿಬಿಡುತ್ತೆ. ನಾವು ಕಟ್ ಮಾಡಿದಾಗ ಕೈ ಕಟ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದರೆ ಈ ಥರ ತೀರಾ ಸಣ್ಣದಾಗೆಲ್ಲ ಬರೋದೇ ಇಲ್ಲ ಚಾಕುವಿನಲ್ಲಿ ಕಟ್ ಮಾಡಿದಾಗ. ಅದಕ್ಕೋಸ್ಕರ ಅಂತ ಈ ಥರ ಚಿಪ್ಸ್ ಮಾಡ್ತೀವಲ್ವ, ಅದರಿಂದ ಈ ರೀತಿ ತುರಿದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಫ್ರೈಡ್ ಆನಿಯನ್ ಮಾಡಿದೆ ಅಲ್ವಾ, ಅದನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಫ್ರೈಡ್ ಆನಿಯನ್ನ ಮಾಡ್ಕೊಂಡಿದ್ದು. ಈಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಯಿತು. ಇನ್ನು ಬಿರಿಯಾನಿ ರೈಸ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಅಂತ ಬಾಸ್ಮತಿ ರೈಸ್ನ ತೆಗೆದಿಟ್ಕೊಂಡಿದ್ದೀನಿ 1.5 ಗ್ಲಾಸ್ನಷ್ಟು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೋಬೇಕು. ಇವಾಗ ನೋಡಿ
ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಆಲೂಗಡ್ಡೆ, ಹೂಕೋಸು ಮತ್ತು ಪನ್ನೀರ್ ಕೂಡ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದಾಯಿತು. ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಟ್ಕೋಬೇಕು. ಅದಾದಮೇಲೆ ಇಲ್ಲಿ ತರಕಾರಿನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಸೇರಿಸ್ಕೊಂಡು ಈ ಹಂತದಲ್ಲಿ ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕು. ನೋಡಿ, ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸ್ಟ್ರಾಂಗ್ ಆಗಿದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಲೈಟ್ ಆಗಿತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕಿ, ಹಾಗೆ ಅಚ್ಕಾರದ ಪುಡಿ ಎಷ್ಟು ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋ ಥರ ನೋಡಿಕೊಂಡು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಿರಿಯಾನಿ ಮಸಾಲ 2 ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸಿದ ಮೇಲೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ನಂತರ ಫ್ರೈಡ್ ಆನಿಯನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಈ ಥರ ಕ್ರಷ್ ಮಾಡಿ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಹೊಂದ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ಇದನ್ನು ಏನಿಲ್ಲ ಅಂದ್ರೂ ಅರ್ಧ ಗಂಟೆಗಳ ಕಾಲನಾದ್ರೂ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿರ್ತೀವಿ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ಮ್ಯಾರಿನೇಟ್ ಕೂಡ ಮಾಡಿ ಅದನ್ನು ಕೂಡ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ಇಲ್ಲಿ ಬಿರಿಯಾನಿ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ವೈಟ್ ಕಲರ್ ಬಿರಿಯಾನಿ ರೈಸ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ತುಪ್ಪ, ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಒಣಗಿರುವಂಥ ಮೆಣಸಿನಕಾಯಿ, ಸ್ಟಾರ್ ಫ್ಲವರ್, ಸೋಂಪು, ಜೀರಿಗೆ, ಹಾಗೆ ಸ್ವಲ್ಪ ಕಾಳುಮೆಣಸು, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಈ ರೈಸ್ ಏನಿದೆ ಅಲ್ವಾ, ಇದು 90% ಕುಕ್ ಆಗಿರಬೇಕು. ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀರನ್ನು ಜಾಸ್ತಿನೇ ಇಟ್ಕೊಳ್ಳಿ. ಇದನ್ನು ನಾವು ಬಸ್ತು ಸೇರಿಸ್ಕೋಬೇಕಾಗತ್ತೆ. 90% ಕುಕ್ ಆದಮೇಲೆ ಈ ಥರ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಈ ತೂತುನ್ ಬೋಸಿ ಇರುತ್ತಲ್ವ ಅದಕ್ಕೆ ಹಾಕಿದ್ರೆ ನೀರೆಲ್ಲ ಶೋಧಿಸ್ಕೊಳ್ಳುತ್ತೆ. ಹಾಗೆಯೇ ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಕೂಡ ಹಾಕಿರ್ತೀನಿ. ಯಾಕೆಂದರೆ ಬಿಸಿಗೆ ಅದು ಒಳಗಡೆ ಫುಲ್ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೇಲೆ ತಣ್ಣೀರನ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರು ಹಾಕಿಲ್ಲ ಅಂದರೆ ಮೇಲ್ಗಡೆ ಚೆನ್ನಾಗಿ ಇರುತ್ತೆ, 90% ಕುಕ್ ಆಗಿರೋ ಥರ. ಅದ್ರ ಬಿಸಿಗೆ ಒಳಗಡೆ ಇರೋದೆಲ್ಲ ಫುಲ್ ಕುಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ತಣ್ಣೀರನ್ನ ಹಾಕ್ಕೊಳ್ಳಿ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ, ಅದಾದ ನಂತರ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಕೂಡ ಈ ರೀತಿ ಕಲರ್ ಚೇಂಜ್ ಆಗಿರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಈ ಬಿರಿಯಾನಿ ಟೇಸ್ಟಿಯಾಗಿ ಬರೋದು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಇದ್ರೊಳಗಡೆ ಸೇರಿಸ್ಕೋಬೇಕು. ನೀಟಾಗಿ ಈ ಮೊಸರೆಲ್ಲ ಇದೆ ಅಲ್ವಾ ಅದನ್ನೆಲ್ಲ ತೆಗೆದು ಇದ್ರೊಳಗಡೆ ಸೇರಿಸಿ ನಂತರ ಈ ಹಂತದಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ, ಹಸಿ ಬಟಾಣಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತರಕಾರಿನೂ ಕೂಡ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ತರಕಾರಿನ ಫುಲ್ ಬೆಂದೋಗೋ ಥರ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ದಮ್ ಕಟ್ಟಿದಾಗ ತುಂಬ ಚೆನ್ನಾಗಿ ಬೇಯುತ್ತೆ ತರಕಾರಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ನೀರು ಥರ ಬಿಟ್ಕೊಂಡು ಬರ್ತಾ ಇದೆ ಮತ್ತು ಕುದಿಲಿಕ್ಕೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಹಂತದಲ್ಲಿ ಇದಕ್ಕೆ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ನಂತರ ನಾವು ವೈಟ್ ರೈಸ್ ಅಂದರೆ ಬಿರಿಯಾನಿ ರೈಸ್ನ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೋಬೇಕು. ಬಿರಿಯಾನಿ ರೈಸ್ನ ಹಾಕ್ಕೊಳ್ಳೋವಾಗ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ನೋಡಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು. ಸುತ್ತಲೂ ಕೂಡ ನೀಟಾಗಿ ಹರಡಿಸ್ಕೋಬೇಕು. ಇವತ್ತು ಈ ಥರ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನು ಲೇಯರ್ ಆಗಿ ಏನೂ ಹಾಕ್ಕೊಳ್ತಾ ಇಲ್ಲ. ಸಿಂಪಲ್ ಆಗಿ ಕೆಳಗಡೆ ಪೂರ್ತಿ ತರಕಾರಿ ಇದೆ, ಮೇಲ್ಗಡೆ ಪೂರ್ತಿ ರೈಸ್ ಇದೆ. ಈ ಥರ ಒಂದೇ ಲೇಯರ್ ಆಗಿ ಮಾಡ್ಕೊಳ್ತಾ ಇರೋದು. ನಿಮ್ಗೇನಾದ್ರೂ ಟೈಮ್ ಇತ್ತು ಅಂತಂದರೆ ಸ್ವಲ್ಪ ತರಕಾರಿ ಬೆಂದಿರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡು ಲೇಯರ್ ಆಗಿ ಹಾಕಿ ಮಾಡ್ಕೋಬೋದು. ಆ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಇವಾಗ ಈ ರೈಸ್ನೆಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲಾನ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಈ ಥರ ಹಾಕಿ ಕೊನೆಯಲ್ಲಿ ಸ್ವಲ್ಪ ಮಾತ್ರ ತುಪ್ಪನ ಸೇರಿಸ್ಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು 10 ನಿಮಿಷಗಳ ಕಾಲ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತು ಅಂದರೆ
ಬಿಸಿ ಬಿಸಿ ಆಗಿರುವಂತಹ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತರಕಾರಿನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ನಾವು 90% ಕುಕ್ ಮಾಡಿಕೊಂಡು ಸೇರಿಸ್ಕೊಂಡಿರುವಂಥ ಅಕ್ಕಿ ಕೂಡ ಮಲ್ಲಿಗೆ ಹೂ ಥರ ಆಗಿರುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಬಿಸಿ ಬಿಸಿಯಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೊರಗಡೆ ತಿಂತೀವಲ್ವಾ ವೆಜಿಟೇಬಲ್ ಬಿರಿಯಾನಿ, ಅದಕ್ಕಿಂತ ಮನೆಯಲ್ಲೇ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಗೊತ್ತಾ. ನೋಡಿ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಅಷ್ಟು ಸೂಪರ್ ಆಗಿತ್ತು ರೆಸಿಪಿ, ಟೇಸ್ಟ್ ಎಲ್ಲವೂ ಕೂಡ. ಈ ರೆಸಿಪಿನ ನೀವು ಕೂಡ ಸ್ಪೆಷಲ್ ಆಗಿ ಯಾವಾಗಲಾದ್ರೂ ಏನಾದ್ರೂ ಮಾಡಬೇಕು ಅಂದಾಗ ಈ ವೆಜಿಟೇಬಲ್ ಬಿರಿಯಾನಿನ ಟ್ರೈ ಮಾಡಿ. ನಿಮ್ಗೂ ಕೂಡ ಇಷ್ಟ ಆಗ್ಬೋದು, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ನಮ್ಮ ಪಪ್ಪಂಗೆ ತುಂಬ ಇಷ್ಟ ಆಯಿತು, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ಯೂಶಲಿ ನಾವು ಹೊರಗಡೆ ತರಿಸ್ಕೊಂಡು ತಿಂತಾ ಇರ್ತೀವಿ, ಅದಕ್ಕಿಂತ ಮನೆಯಲ್ಲಿನೇ ಎಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಗೊತ್ತಾ. ನಮ್ಮೆಲ್ಲರಿಗಂತೂ ಹೊರಗಡೆಗಿಂತ ಮನೆಯಲ್ಲಿ ಮಾಡುವಂಥ ಬಿರಿಯಾನಿನೇ ತುಂಬ ಇಷ್ಟ ಆಗುತ್ತೆ. ನಾನು ಬಿರಿಯಾನಿ ಮಾಡಿದ್ದೀನಿ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ. ಇನ್ನು ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ನಾಳೆ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ, ಅಮಾವಾಸ್ಯೆ ಬೇರೆ. ಇನ್ನು ದುಂಬು ಹೊಡಿಯೋದಕ್ಕೆಲ್ಲ ಅವತ್ತು ಸ್ಟಾರ್ಟ್ ಮಾಡಬಾರ್ದು, ವಿಧಿ ಇಲ್ಲದೆ ಇವತ್ತೇ ಸ್ಟಾರ್ಟ್ ಮಾಡಬೇಕಾಯ್ತು. ಡಿಸೈಡ್ ಕೂಡ ಮಾಡ್ಕೊಂಡಿದ್ವಿ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ. ಸ್ವಲ್ಪನೇ ಮೇಲಿರುವಂಥ ಪಾತ್ರೆನೆಲ್ಲ ಇಳಿಸಿ ನಮ್ಮ ಅತ್ತೆ ಕ್ಲೀನ್ ಮಾಡ್ತಾಯಿದ್ರು. ನಾನು ಇನ್ನೂ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಇಲ್ಲಿ ಸ್ವೀಟ್ಗೋಸ್ಕರ ರವೆ ಉಂಡೆ ಮಾಡೋಣ, ಹಾಗೆಯೇ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ರವೆ ಉಂಡೆನ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಅಳತೆನೂ ಕೂಡ ಶೇರ್ ಮಾಡ್ತೀನಿ. ಅಳತೆ ಪ್ರಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ರವೆ ಉಂಡೆ ಬರುತ್ತೆ. ಇವಾಗ ಒಂದೇ ಕಪ್ ಅಳತೆನಲ್ಲಿ 3/4 ಕಪ್ನಷ್ಟು ರವೆ, ಅಂದರೆ 1 ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ. ನಿಮಗೆ ಸಿಹಿ ಏನಾದ್ರೂ ಜಾಸ್ತಿ ಬೇಕು, ಸ್ವಲ್ಪ ಸ್ವೀಟಾಗಿ ಹೆವಿ ಸ್ವೀಟ್ ಇರಬೇಕು ಅಂದರೆ ನೀವು ರವೆ ಎಷ್ಟು ತೊಗೊಂಡಿರ್ತೀರ ಅಲ್ವಾ, ಸಕ್ಕರೆನೂ ಕೂಡ ಅಷ್ಟೇ ತೊಗೊಳ್ಳಿ. ಹಾಗೆಯೇ 1 ಕಪ್ನಷ್ಟು ತೆಂಗಿನಕಾಯಿ ತುರಿ, ಇನ್ನು ಏಲಕ್ಕಿನೂ ಕೂಡ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿಸಿರುವಂಥ ಹಾಲನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇನ್ ಕೇಸ್ ರವೆ ಉಂಡೆ ಕಟ್ಟೋವಾಗ ಬೇಕಾಗುತ್ತೆ ಹಾಲು ಅಂತ, ಅಂದರೆ ಸ್ವಲ್ಪ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತಲ್ವ, ಆ ಟೈಮ್ನಲ್ಲಿ ಹಾಲನ್ನು ಹಾಕಿ ರವೆ ಉಂಡೆನ ಮಾಡ್ಕೊಳ್ಳೋದು. ಇವಾಗ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಅದು ಕಾದಾದ ನಂತರ ಸಣ್ಣ ರವೆನ ಹಾಕಿ ಇಲ್ಲಿ ಫ್ರೈ ಮಾಡ್ಕೋಬೇಕು. ರವೆ ಉಂಡೆನ ಮಾಡ್ಕೊಳ್ಳೋದಕ್ಕೆ ರವೆನ ಹುರಿಯೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇದನ್ನು ಫುಲ್ ಕೆಂಪಗಾಗೋ ತನಕ, ಇಲ್ಲಾಂದರೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ರವೆ ಉಂಡೆ ಅಂದರೆ ತುಂಬ ವೈಟ್ ಕಲರ್ ಇರಬೇಕಲ್ವ, ಅದಕ್ಕೋಸ್ಕರ ಇದನ್ನು ಆಲ್ಮೋಸ್ಟ್ ಸಿಮ್ನಲ್ಲೇ ಇಟ್ಕೊಂಡು ರವೆನ ಹುರ್ಕೋಬೇಕಾಗತ್ತೆ. ಇಲ್ಲಾಂದರೆ ಕಲರ್ ಚೇಂಜ್ ಆದರೆ ನಾನು ಮೊದಲೇ ಹೇಳಿದಾಗೆ ರವೆ ಉಂಡೆ ಥರನೇ ಕಾಣಿಸೋದಿಲ್ಲ, ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತಲ್ವ. ರವೆ ಉಂಡೆ ಅಂದರೆ ಬೆಳ್ಳಗೆ ಇರಬೇಕು, ಅದಕ್ಕೋಸ್ಕರ ಸಿಮ್ನಲ್ಲೇ ಇಟ್ಕೊಂಡು ಅದನ್ನು ಹುರಿದು ಎತ್ತಿಟ್ಕೊಂಡಿರುವಂತಹ ಈ ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನ ಹಾಕಿದ ಮೇಲೆ ಇದು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಕರೆ. ಆವಾಗ ರವೆ ಎಲ್ಲ ಹೊಂದ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೋಡ್ತಿದ್ರೇ ಗೊತ್ತಾಗಿರುತ್ತೆ ರವೆ ಮತ್ತು ಸಕ್ಕರೆ ಎಲ್ಲ ಅಂಟ್ಕೊಳ್ತಾ ಇರುತ್ತಲ್ವ, ಅಲ್ಲಿ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನ ಪೌಡರ್ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು. ಪೌಡರ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ರವೆ ಉಂಡೆನಲ್ಲಿ ಸಕ್ಕರೆ ಅಂದರೆ ಮಧ್ಯದಲ್ಲಿ ಒಂದೊಂದು ಕ್ರಿಸ್ಟಲ್ಸ್ ಥರ ಸಿಗ್ತಾ ಇರಬೇಕು, ಸಕ್ಕರೆ ಸಿಗ್ತಾ ಇರಬೇಕು, ಆವಾಗಲೇ ಟೇಸ್ಟ್ ಇರೋದು ರವೆ ಉಂಡೆ. ಅದನ್ನು ಸ್ವಲ್ಪ ಹೊತ್ತು, ಅಂದರೆ ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗೋ ಥರ, ರವೆಗೆ ಅಂಟ್ಕೊಳ್ಳೋ ಥರ ರೆಡಿ ಆದಮೇಲೆ ಈ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಇದು ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿದ್ದೀರಲ್ವ, ಆರಾಮಾಗಿ ಉಂಡೆನ ಕಟ್ಬೋದು, ಆ ಥರ ರೆಡಿಯಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಮಗೆ ರವೆ ಉಂಡೆನಲ್ಲಿ ದ್ರಾಕ್ಷಿ ಗೋಡಂಬಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ತಿನ್ನೋದಕ್ಕೆ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ನಮಗೆ ಅನಿಸುತ್ತೆ. ಯಾರಿಗಾದ್ರೂ ಮಧ್ಯದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಇಷ್ಟ ಇದ್ದರೆ ಕೊನೆಯಲ್ಲಿ ಸ್ವಲ್ಪ ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಉಂಡೆನ ಕಟ್ಕೊಳ್ಳೋದು. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಉಂಡೆನ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ಥರ ಬಿಸಿ ನೀರು, ಎಳ್ನೀರು, ಹಾಲನ್ನು ಹಾಕ್ಕೊಳ್ಳದೆ ಕಟ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಕಟ್ಟೋದಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಆವಾಗ ನೀವು ಹಾಲನ್ನು ಹಾಕ್ಕೋಬೋದು, ಎಳ್ನೀರನ್ನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಸಿ ನೀರನ್ನು ಸೇರಿಸ್ಕೊಂಡು ಈ ಥರ ಉಂಡೆನ ಕಟ್ಕೋಬೋದು. ಆರಾಮಾಗಿ ಉಂಡೆನ ಕಟ್ತಾ ಇದ್ದೀನಿ, ಯಾವುದೇ ಥರ ಹಾಲು ಏನೂ ಹಾಕ್ಕೊಂಡಿಲ್ಲ. ಇನ್ ಕೇಸ್ ಉಂಡೆ ಕಟ್ಟೋದಕ್ಕೆ ಆಗಿಲ್ಲ ಅಂತಂದರೆ ಹಾಲನ್ನು ಹಾಕಿ ಕಟ್ಕೊಳ್ಳೋಣ ಅಂತ ಸ್ವಲ್ಪ ಬಿಸಿ ಹಾಲನ್ನು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಲನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ರವೆ ಉಂಡೆನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಲನ್ನು ಹಾಕಿರ್ತೀವಲ್ವ, ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಲನ್ನು ಹಾಕ್ತೇನೆ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಾದರೆ ಹಾಲನ್ನು ಹಾಕ್ತೇನೆ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನೀವು ಇನ್ಸ್ಟೆಂಟಾಗಿ ತಿಂತೀವಿ, 1 ದಿನದಲ್ಲಿ 2 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಅಂದರೆ
ಹಾಲನ್ನು ಹಾಕಿ ಕಟ್ಕೋಬೋದು. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ನಿಮಗೆ ಹೆಂಗೆ ಬೇಕೋ ಆ ರೀತಿ ಟ್ರೈ ಮಾಡಿ ನೋಡಿ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ, 2 ಬೆರಳಿಂದಾನೇ ಮುರಿಬೋದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಸಾಫ್ಟಾಗಿ ಕೂಡ ಬಂದಿರುತ್ತೆ. ಈ ರೀತಿ ಒಮ್ಮೆ ನೀವು ಕೂಡ ರವೆ ಉಂಡೆನ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರವೆ ಉಂಡೆ ಮಾಡಿದ ನಂತರ ಶಾವಿಗೆ ಪಾಯಸ ಕೂಡ ಮಾಡಿದೆ. ಹಾಗೆಯೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾಗಿತ್ತು, ಅದನ್ನೆಲ್ಲ ನೀಟಾಗಿ ಒರೆಸಿ ಈ ಥರ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ವಿ. ಮೇಲ್ಗಡೆಯಿಂದ ಪಾತ್ರೆ ತೆಗೆದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನ್ಸುತ್ತೆ. ಅದನ್ನು ಕ್ಲೀನ್ ಮಾಡಿ ಅದನ್ನೆಲ್ಲ ಒಣಗಿಸಿ ಮತ್ತೆ ಸ್ಟೋರ್ ಮಾಡ್ಕೋಬೇಕು. ಇದೆಲ್ಲ ಒಂದಿನದಲ್ಲೇ ಆಗುವಂಥ ಕೆಲಸ ಅಲ್ಲ. ಆದ್ರೂ ಕೂಡ ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ ಕೆಲಸನ. ಅಂದರೆ ನೀಟಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೀರೆಲ್ಲ ಡ್ರೈ ಆಗಬೇಕು. ಅದಾದಮೇಲೆ ನಾವು ನೀಟಾಗಿ ಒಣಗಿಸಿ ಸ್ಟೋರ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದು, ಕಲೆಗಳೆಲ್ಲ ಕೂತ್ಕೊಳ್ಳೋದು ಅದೆಲ್ಲ ಆಗ್ಬಿಡುತ್ತೆ. ಹೊಸ ಪಾತ್ರೆಗಳಲ್ವ, ನಾವು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಸ್ವಲ್ಪನೇ ಪಾತ್ರೆಗಳನ್ನ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಬಟ್ಟೆಯಿಂದ ಒರೆಸಿ ಮತ್ತೆ ಈ ಥರ ನೀಟಾಗಿ ಯಾವುದೇ ಥರ ಕಲೆ ಇಲ್ಲದಿರೋ ಥರ ನೋಡಿಕೊಂಡು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹೊಸ ಪಾತ್ರೆಗಳೆಲ್ಲ, ಶೈನಿಂಗ್ ಇರೋವಂಥ ಪಾತ್ರೆಗಳೆಲ್ಲ ಹಳೇದ್ರ ಥರ ಆಗಿಬಿಡುತ್ತೆ. ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಲ್ವ ಪಾತ್ರೆಗಳು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ 1 by 1 ಎಲ್ಲ ತಟ್ಟೆಗಳನ್ನೂ ಕೂಡ ತೊಳೆದಿಟ್ಟಿದ್ದಾಯಿತು. ಇನ್ನು ದೊಡ್ಡ ದೊಡ್ಡ ಬೌಲ್ಸ್ಗಳಿರುತ್ತಲ್ವ, ಅಂದರೆ ಏನು ಹೇಳ್ತೀವಿ ಅದಕ್ಕೆ, ಬೇಸನ್ ಅಂತ ಹೇಳ್ತೀವಲ್ವ, ಅದನ್ನೆಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿದ್ರೆ ಕಡಿಮೆ ಅಂತ ಅನಿಸುತ್ತೆ. ಅದನ್ನೆಲ್ಲ ತೊಳೆದು ಇಲ್ಲೆಲ್ಲ ಇಟ್ಟಾಗ ಮನೆ ತುಂಬ ತುಂಬಿಕೊಳ್ಳುತ್ತೆ. ಅಂದರೆ ತಟ್ಟೆ ಬೇಸನ್ಗಳೆಲ್ಲ ದೊಡ್ಡದಾಗಿರುತ್ತಲ್ವ, ಹಾಗಾಗಿ ಮೊದಲು ಅದನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅದನ್ನೆಲ್ಲ ಒರೆಸಿ ಒಂದು ಕಡೆ ಇಟ್ಕೊಂಡ್ಬಿಡ್ತು ಅಂದರೆ ಬೇರೆ ಪಾತ್ರೆಗಳನ್ನ ತೊಳೆದು ನೀರೆಲ್ಲ ಸೋರೋದಕ್ಕೆ ಹಾಕೋದಕ್ಕೆ ಹಾಗೆಯೇ ಒಣಗಾಕೋದಕ್ಕೆ ಜಾಗ ಸಾಲುತ್ತೆ ಅಂತ ಮೊದಲು ಅದನ್ನೆಲ್ಲ ತೆಗೆದ್ವಿ. ಇನ್ನು ಈ ಹಿತ್ತಾಳೆ ಹಂಡೆಗಳು ಮತ್ತು ಸ್ಟೀಲ್ ಹಂಡೆ ಎಲ್ಲ ಏನಿದೆ ಅಲ್ವಾ, ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಡಂಪ್ ಮಾಡಿ ಇಟ್ಟಿರ್ತೀವಿ. ಅದನ್ನು ಕೂಡ ಇವಾಗ ಒಂದೊಂದನ್ನೇ ಎತ್ತಿಟ್ಕೊಂಡು ಒಂದೊಂದು ಪಾತ್ರೆ ಒಳಗಿರುವಂಥ ಪಾತ್ರೆನೆಲ್ಲ ತೊಳೆದು ಒಣಗಿಸಿ ಮತ್ತೆ ಅದರೊಳಗಡೆನೆ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಒಂದ್ಸಾರಿ ಹಂಡೆ ಒಳಗಿರುವಂಥ ಪಾತ್ರೆನ ತೊಳೆದು ನೀಟಾಗಿ ಒಣಗಿಸಿ ಒರೆಸಿ ಸ್ಟೋರ್ ಮಾಡ್ಕೊಳ್ಳೋದು. ಹಾಗೆ ಇನ್ನೊಂದು ಸಾರಿ ಇನ್ನೊಂದು ಪಾತ್ರೆ ಒಳಗಿರುವಂಥದ್ದನ್ನು ನೀಟಾಗಿ ತೊಳೆದು ಒರೆಸಿ ಸ್ಟೋರ್ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂದರೆ ನಮ್ಗೆ ಹೆಂಗೆ ಬೇಕೋ ನೀಟಾಗಿ ಆ ರೀತಿ ಅರೇಂಜ್ ಮಾಡಿಕೊಂಡು ಇದಿದೆ ಪಾತ್ರೆ ಒಳಗಡೆ ಇದಿದೆ ಇರಬೇಕು ಅಂತ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಎಲ್ಲನೂ ಒಟ್ಟಿಗೆ ತೊಳೆದಾಗ ನಮಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ ಯಾವ ಪಾತ್ರೆ ಒಳಗಡೆ ಯಾವ್ದ್ಯಾವ್ದಿತ್ತು ಅಂತ. ಅಂದರೆ ನೀಟಾಗಿ ಜಾಗ ಜಾಸ್ತಿ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡ್ಕೊಂಡು ಒಂದ್ರೊಳಗಡೆ ಒಂದು ಹಾಕಿಟ್ಟಿರ್ತೀವಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಒಣಗಿಸಿ ಸ್ಟೋರ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಜಾಗ ಜಾಸ್ತಿನೇ ಹಿಡಿದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅಂತ ಒಂದೊಂದ್ರೊಳಗಡೆ ಇರುವಂಥ ಪಾತ್ರೆನ ಒಂದೊಂದು ಸರಿನೇ ನೀಟಾಗಿ ತೊಳೆದು ಈ ರೀತಿ ಒಣಗ್ಸೋಕ್ಕೆ ಇಟ್ಕೊಳ್ಳೋದು. ಇನ್ನು ನಾನು ಹಿತ್ತಾಳೆ ಹಂಡೆ ಮತ್ತು ಹಿತ್ತಾಳೆ ಪಾತ್ರೆ ಎಲ್ಲ ಏನಿತ್ತು ಅದನ್ನು ನೀಟಾಗಿ ಉಜ್ಜಿ ಸ್ವಲ್ಪ ಜಾಸ್ತಿನೇ ತೊಳಿಬೇಕಾಗತ್ತೆ. ಈ ಹಿತ್ತಾಳೆ ಐಟಮ್ಸ್ಗಳು ಮತ್ತು ದೀಪಗಳೆಲ್ಲ ಅಪರೂಪಕ್ಕೆ ಬಳಸೋದು, ಏನು ಡೈಲಿ ಏನು ಬಳಸೋದಿಲ್ಲ ಅಲ್ವಾ, ವರ್ಷಕ್ಕೊಂದ್ಸಾರಿ ತೊಳೆದ್ರೇ ಹೆಚ್ಚು. ಇನ್ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ ಹೊರಗಡೆ ತೆಗೆಯೋದು, ಇನ್ನೇನಾದರೂ ಹಬ್ಬ ಹರಿದಿನಕ್ಕೆ ಮಾತ್ರ ಹೊರಗಡೆ ತೆಗೆಯೋದಲ್ವಾ, ಅದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ಇದನ್ನೇನು ಜಾಸ್ತಿ ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಏನು ಕ್ಲೀನ್ ಮಾಡೋದಿಲ್ಲ. ಬರೀ ಹುಣಸೆ ಹಣ್ಣನ್ನು ಮಾತ್ರ ಹಾಕಿ ಈ ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳೆಲ್ಲ ಇದ್ದರೆ ಬರೀ ಹುಣಸೆ ಹಣ್ಣನ್ನು ಮಾತ್ರ ಹಾಕಿ ತೊಳೆಯೋದು. ಅದಕ್ಕೆ ಉಪ್ಪು ಹಾಕೋದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಕೆಮಿಕಲ್ಸ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡೋದಿಲ್ಲ. ಹುಣಸೆ ಹಣ್ಣಲ್ಲೇ ನೀಟಾಗಿ ಹೋಗುತ್ತೆ. ಈ ಥರ ಏನಾದ್ರೂ ಈ ಪಾತ್ರೆ ಎಲ್ಲ ತೊಳೆಯುವಾಗ, ಜಾಸ್ತಿ ಪಾತ್ರೆಗಳನ್ನ ತೊಳೆಯುವಾಗ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡ್ಬಿಟ್ಟಿರ್ತೀವಿ. ಸ್ವಲ್ಪ ಎತ್ತಿ ಹಾಕಿ ತೊಳೆದ್ರೇ ಸಾಕು, ಈಸಿಯಾಗಿ ಹೋಗ್ಬಿಡುತ್ತೆ. ಇನ್ನು ಇದೆಲ್ಲ ಪಾತ್ರೆಗಳಿಗೂ ಕೂಡ ಬರೀ ಲಿಕ್ವಿಡ್ನೇ ಹಾಕಿ ಕ್ಲೀನ್ ಮಾಡೋದಿಲ್ಲ. ಇದಕ್ಕೆ ನಾವು ಹುಳಿ ಹಾಕೋದು ಅಂತ ಹೇಳ್ತೀವಿ. ಅಂದರೆ ಹುಣಸೆ ಹಣ್ಣಲ್ಲೇ ಎಲ್ಲ ಪಾತ್ರೆಗಳನ್ನ ತೊಳೆಯೋದು. ನಾರ್ಮಲ್ ಪಾತ್ರೆಗಳನ್ನ, ಅಡುಗೆ ಮಾಡುವಂಥ ಪಾತ್ರೆಗಳನ್ನ ಸುಮ್ಮನೆ ವಿಮ್ ಲಿಕ್ವಿಡ್ನ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಕ್ಲೀನ್ ಮಾಡ್ಕೋತೀವಿ ಅಷ್ಟೇ. ಇನ್ನು ಹಬ್ಬ ಅಂತ ಬಂದಾಗ ಎಲ್ಲ ಪಾತ್ರೆಗಳನ್ನೂ ಕೂಡ ಹುಳಿ ಹಾಕಿನೇ ತೊಳೆಯೋದು. ಈ ಪದ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವೇನಾದ್ರೂ ಹಬ್ಬ ಹರಿದಿನಕ್ಕೆ ಪಾತ್ರೆನ ತೊಳೆಯುವಾಗ ಈ ವರ್ಡ್ನ ಬಳಸ್ತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅಂತ. ಇನ್ನು ಒಂದೊಂದೇ ಪಾತ್ರೆಯಲ್ಲಿ ಇರುವಂಥ ಪಾತ್ರೆನೆಲ್ಲ ತೊಳೆದು ನೀಟಾಗಿ ಒಣಗಾಕಿ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೀನಿ. ಈ ಲೋಟಗಳೆಲ್ಲ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ನೀರಿದ್ರೂ ಕೂಡ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಒಣಗಾಕೋದು. ಮತ್ತು ಒಂದರೊಳಗಡೆ ಒಂದು ಲೋಟನ ಹಾಕಿ ಈ ಥರ ಒಂದಕ್ಕೊಂದು ಜೋಡಿಸ್ಕೊಳ್ಳೋದು. ಇನ್ನು ಬಕೆಟ್ಗಳು ಅಷ್ಟೇ. ಕೆಲವೊಂದ್ಸರಿ ಬಕೆಟಲ್ಲಿ ಸೈಡ್ಸಲ್ಲೆಲ್ಲ ಹುಕ್ಕಿರುತ್ತಲ್ವ, ಅಲ್ಲೆಲ್ಲ ನೀರು ಹಾಗೇನೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಪಾತ್ರೆನೆಲ್ಲ ತೊಳೆದಿರ್ತೀವಲ್ವ, ಅದನ್ನು ತೊಗೊಂಬಂದು ಈ ಥರ ಸೋರ್ ಹಾಕ್ಬಿಡೋದು. ನೀರೆಲ್ಲ ಸ್ವಲ್ಪ ಹೋಗಿರುತ್ತೆ. ಮತ್ತು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ
ಮತ್ತೆ ಅದನ್ನ ಬಿಸಿಲಿನಲ್ಲಿ ಇಡೋದು. ಅಂದ್ರೆ ಒರೆಸಿದ ಮೇಲೆ ಕೂಡ ಸ್ವಲ್ಪ ತೇವಾಂಶ ಹಂಗೇನೆ ಇರುತ್ತೆ. ಇನ್ನು ಬಟ್ಟೆನಲ್ಲಿ ಒರೆಸಿ ಹಂಗೆ ಇಟ್ರು ಕೂಡ ಚೆನ್ನಾಗಿರೋದಿಲ್ಲ. ಬಟ್ಟೆಯಿಂದ ಒರೆಸಿದ ಮೇಲೂ ಕೂಡ ಇದನ್ನ ಸ್ವಲ್ಪ ಗಾಳಿನಲ್ಲಿ ಹಂಗೇನೆ ಇಟ್ಟಿರ್ತೀನಿ, ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಡ್ಲಿ ಅಂತ. ಸ್ವಲ್ಪ ಬಿಸಿ ಗಾಳಿ ಎಲ್ಲ ತಾಕ್ತಾ ಇದ್ರೆ ಬಿಸಿಲಿನಲ್ಲಿ ಇಟ್ಟರೆ ಇನ್ನು ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಅದೇ ತರ ಎಲ್ಲಾ ಪಾತ್ರೆಗಳನ್ನು ಕೂಡ ತೊಳೆದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಕೆಲಸ ಎಲ್ಲ ಮುಗ್ದಿತ್ತು, ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು. ಇನ್ನು ಅದನ್ನೆಲ್ಲ ಮೇಲ್ಗಡೆ ಸ್ಟೋರ್ ಮಾಡ್ಕೋಬೇಕಲ್ವ, ಅದಕ್ಕೆ ದುಂಬೆಲ್ಲ ಗುಡಿಸಿ ಮತ್ತೆ ಸಜ್ಜೆ ಎಲ್ಲನೂ ಕೂಡ ನೀಟಾಗಿ ಕಸನೆಲ್ಲ ತೆಗೆದು ಧೂಳನ್ನೆಲ್ಲನೂ ತೆಗೆದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಧೂಳೆಲ್ಲ ಚೆನ್ನಾಗಿ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲನೂ ಒರೆಸಿದ ನಂತರ ಮತ್ತೆ ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದು. ಅಷ್ಟರಲ್ಲಿ ಟೀ ಟೈಮ್ ಕೂಡ ಆಗಿತ್ತು. ಇನ್ನು ಟೀ ಟೈಮ್ಗೋಸ್ಕರ ಅಂತ ಇಲ್ಲಿ ಬೋಂಡಾನ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಪಪ್ಪ ಅಷ್ಟೇ ಟೈಮ್ ಪಾಸ್ ಮಾಡ್ತಾ ಇದ್ರು, ಹಾಗೇನೆ ಟಿವಿ ನೋಡ್ಕೊಳ್ತಾ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋತಾ ಇದ್ವಿ. ಇವತ್ತು ಅಮ್ಮನ ರೂಮ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅಂದರೆ ಅಮ್ಮನ ರೂಮಲ್ಲೇನೆ ಸಜ್ಜೆ ಇರೋದು, ಸಜ್ಜೆ ಮೇಲೆಲ್ಲ ಈ ಥರ ಪಾತ್ರೆಗಳನ್ನ ಇಟ್ಕೊಂಡಿರೋದು. ಇನ್ನು ಮಂಚದ ಕೆಳಗಡೆನೂ ಕೂಡ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಡಂಪ್ ಮಾಡಿರ್ತೀವಿ. ನಿಮಗೆ ಗೊತ್ತೇ ಇದೆ, ಏನೇನು ಎಕ್ಸ್ಟ್ರಾ ಬೇಡದೇ ಇರೋವಂಥದ್ದು ಅದನ್ನೆಲ್ಲ ಮಂಚದ ಕೆಳಗಡೆ ಹಾಕಿರ್ತೀವಲ್ವ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು. ಬೆಳಿಗ್ಗೆನೆ ಇವತ್ತು ಬಟ್ಟೆನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ವಿ, ಅಂದರೆ ಬೀರುನಲ್ಲಿರುವಂಥ ಬಟ್ಟೆನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ವಿ. ಅದೆಲ್ಲ ಒಣಗ್ತಾ ಇತ್ತು, ಸ್ವಲ್ಪ ಮೋಡ ಬರ್ತಾ ಇತ್ತು, ಹಾಗೇನೆ ಸಣ್ಣದಾಗ ಹನಿ ಕೂಡ ಹಾಕಿತ್ತು. ಭಯ ಆಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ಮತ್ತೆ ನೆಂದೋಗ್ಬಿಡತ್ತೆ ಅಂತ. ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿ ಅದಾದ್ಮೇಲೆ ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಸಾಯಂಕಾಲ ಅಷ್ಟರಲ್ಲಿ ಬಟ್ಟೆನೂ ಕೂಡ ಒಣಗಾಗಿತ್ತು, ಹಾಗೇನೆ ಪಾತ್ರೆನೂ ಕೂಡ ಎಲ್ಲ ತೊಳೆದಾಗಿತ್ತು. ಅದನ್ನೆಲ್ಲ ಇವಾಗ ಸ್ಟೋರ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಟೀ ಟೈಮ್ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ಬೋಂಡಾ ಮಾಡಿ ಟೀ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಬೋಂಡಾನ ದಪ್ಪದಾಗಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ. ಅಂದರೆ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗೇನೆ ಆಗಿರುತ್ತೆ, ದಪ್ಪ ಹಾಕಿದಾಗ ಒಳಗಡೆ ಹಿಟ್ಟು ಹಂಗೇನೆ ಇರುತ್ತೆ, ಸ್ವಲ್ಪ ಹಸಿ ಹಸಿ ಅನ್ನಿಸ್ತಿರುತ್ತೆ, ನೀಟಾಗಿ ಬೇಯೋದಿಲ್ಲ ಅಂತ ಸಣ್ಣ ಸಣ್ಣದಾಗೇನೆ ಬೋಂಡಾನ ಮಾಡಿದೆ. ಇನ್ನು ಲಂಚ್ಗೋಸ್ಕರ ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸ, ಬಿಸಿ ಬಿಸಿಯಾಗಿ ಅನ್ನ, ಅದಕ್ಕೆ ತರಕಾರಿ ಸಾಂಬಾರ್, ಬೆಳಿಗ್ಗೆ ಮಾಡಿದಂತಹ ವೆಜಿಟೇಬಲ್ ಬಿರಿಯಾನಿನೇ ಇತ್ತು, ಅದಕ್ಕೆ ಮೊಸರು ಬಜ್ಜಿ ಮತ್ತೆ ಬೋಂಡಾ ಮತ್ತೆ ರವೆ ಉಂಡೆ. ಈ ತರ ತವ್ರ ಮನೆಯಿಂದ ಬಾಗ್ನ ಕೊಡಕ್ಕೆ ಏನಾದರೂ ಬಂದಾಗ ಮತ್ತೆ ವಸ್ತ್ರ ಬೆಲ್ಲ ಎಲ್ಲ ಕೊಡಕ್ಕೆ ಬರ್ತಾರಲ್ವಾ, ಆ ಟೈಮ್ನಲ್ಲಿ ಸ್ವೀಟ್ ಮಾಡಿ ಊಟಕ್ಕೆ ಹಾಕಿನೇ ಕಳಿಸ್ಬೇಕು. ಸ್ವೀಟ್ ಮಾಡಲೇಬೇಕು ಅಂತ ಹೇಳ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಪಪ್ಪ ಸ್ವೀಟ್ ತಿನ್ನಲ್ಲ, ಅವ್ರಿಗೆ ಹಲ್ಲು ನೋವು, ಆದ್ರೂ ಕೂಡ ಸ್ವೀಟ್ ಮಾಡಿದ್ದೆ, ಮಾಡಲೇಬೇಕಲ್ವಾ, ಅದಕ್ಕೋಸ್ಕರ. ಇನ್ನು ಪಾತ್ರೆನೆಲ್ಲ ಕ್ಲೀನ್ ಮಾಡಿ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ, ಒಂದ್ರೊಳಗಡೆ ಒಂದು ನೀಟಾಗೆಲ್ಲ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೆಡ್ ಎಲ್ಲ ತೆಗೆದು ಅದನ್ನೆಲ್ಲ ಚೆನ್ನಾಗಿ ಬಡಿದು ಮಂಚ ಎಲ್ಲ ಒರೆಸಿ, ಇನ್ನು ಬೆಡ್ಶೀಟ್ಸ್ ಎಲ್ಲ ಇರುತ್ತಲ್ವ ಎಕ್ಸ್ಟ್ರಾ, ಅದನ್ನೆಲ್ಲನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಬೇಕು. ನಾಳೆ ವೆದರ್ ರಿಪೋರ್ಟ್ ನೋಡಿದ್ರೆ ಮಳೆ ಬರೋ ಥರ ಇತ್ತು, ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಕೊಂಡು ಇನ್ನು ಮಂಚದ ಕೆಳಗಡೆ ಇರೋದನ್ನೆಲ್ಲ ತೆಗೆದು, ಇನ್ನು ಬೀರುನೆಲ್ಲ ತೆಗೆದು ಅದನ್ನೆಲ್ಲ ಒರೆಸಿ, ಈ ಮಷಿನ್ ಮೇಲೆ ಇರುವಂಥ ಐಟಮ್ಸ್ನೆಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇವತ್ತು ರೂಮ್ ಕೆಲಸ ಎಲ್ಲ ಮುಗೀತು, ಇನ್ನೂ ಇಷ್ಟೊಂದು ಕೆಲಸ ಇತ್ತು, ಇದನ್ನು ಕೂಡ ಮಾಡ್ಕೋಬೇಕಾಗಿತ್ತು. ಆಲ್ಮೋಸ್ಟ್ ನೈಟ್ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಒಂದು ರೂಮ್ ಪೂರ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅಪ್ಪ ಏನೆಲ್ಲ ತೊಗೊಂಡು ಬಂದಿದ್ರು ಅಂತ ತೋರಿಸ್ತೀನಿ. ಎಲೆ, ಅಡಿಕೆ, ಹೂವು, ಹಣ್ಣು, ಬಳೆ ಮತ್ತು ಅರಿಶಿನ, ಕುಂಕುಮ, ಈ ಥರ ಕಂಪ್ಲೀಟಾಗಿ ಬಾಗಣ ಅಂತ ಏನಿಲ್ಲ. ಇನ್ನು ಹೆಣ್ಮಕ್ಳಿಗೆ ಏನು ಕೊಡಬೇಕು ಮುಖ್ಯವಾಗಿ ಅದನ್ನು ಮಾತ್ರ ಕೊಡ್ತಾರೆ. ಸೀರೆ ತಗೋ ಅಂತ ಹೇಳಿದರು, ನಾನು ಸೀರೆನ ತಗೊಂಡಿದ್ದೆ. ಇನ್ನು ಅಪ್ಪ ಏನು ದುಡ್ಡು ಕೊಟ್ಟಿದ್ರಲ್ವಾ, ಅದರಲ್ಲಿ ಸೀರೆ ತಗೊಂಡು ಮಿಕ್ಕೊಂಡಿರೋಂಥ ದುಡ್ಡನ್ನ ಈ ಥರ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಪಪ್ಪ ಈ ಥರ ತಟ್ಟೆಗೆ ಹಾಕಿ ಏನು ಕೊಟ್ಟಿರಲಿಲ್ಲ, ನಾರ್ಮಲ್ ಆಗಿ ಒಂದು ಬ್ಯಾಗಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಇದೆಲ್ಲ ಐಟಮ್ಸ್ನ ತೊಗೊಂಡು ಬಂದು ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮಮ್ಮ ನಿಪ್ಪಟ್ಟು ಮಾಡಿ ಕಳಿಸ್ತಾರೆ, ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತ ಮಾಡಿ ಕಳಿಸಿದ್ರು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೇ ಇತ್ತು. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.